ಈಗ ತಾನೇ ಧರೆಗೆ ಇಳಿದಂಥ ತಾರೆ ಎಲ್ಲರ ತಲೆಗೆ ಅಮೃತಾಂಜನ್ ಹಚ್ಚಿದ್ದಾರೆ. ಸೊ ವಿ ಹ್ಯಾವ್ ಪಾಯಲ್ ಚೆಂಗಪ್ಪ ವಿತ್ ಅಸ್. ಸೊ ಮೊದಲನೇದಾಗಿ ಚಿತ್ತಾರ ಸ್ಟಾರ್ ವಾಚ್ 2024ಗೆ ಆಧಾರದ ಸ್ವಾಗತ, ವೆರಿ ವಾರ್ಮ್ ವೆಲ್ಕಮ್. ಸೊ ಹೇಗೆ ಅನ್ನಿಸ್ತದೆ ಬೀಯಿಂಗ್ ಅ ಪಾರ್ಟ್ ಆಫ್ ಚಿತ್ತಾರ ವಿಚ್ ಇಸ್ ಆಲ್ಸೋ ಸೆಲೆಬ್ರೇಟಿಂಗ್ 15 years ಆಫ್ ಆ್ಯನಿವರ್ಸರಿ? ಸೊ ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಇದು ನನ್ನ ಫಸ್ಟ್ ಟೈಮ್ ಚಿತ್ತಾರದಲ್ಲಿ, ಅದು 15 years ಕಂಪ್ಲೀಟ್ ಆಗಿರೋ ದಿನನೇ ನಂದು ಫಸ್ಟ್ ಟೈಮ್. Right. ಸೊ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ನನ್ನ ಜೊತೆ ನೀವು ಫಸ್ಟ್ ಟೈಮ್ ಇಂಟರ್ವ್ಯೂ ಕೊಡ್ತಿರೋದು. ಓಕೆ, ಸೊ ಇದೆಲ್ಲ ಬಿಟ್ಟು ಯೂಶಲಿ ಫಾರ್ ಅನ್ ಆರ್ಟಿಸ್ಟ್, ಫಾರ್ ಎನಿ ಆರ್ಟಿಸ್ಟ್ ಇಟ್ ಟೇಕ್ಸ್ ಅ ಲಾಟ್ ಆಫ್ ಗಟ್ಸ್ ಟು ಟೇಕ್ ಫ್ಯೂ ಟಾಪಿಕ್ಸ್. ಸೊ ನೀವು ನಿಮ್ಮ ಎಲ್ಲ ಸೀರೀಸಲ್ಲಿ ವಾಟ್ ವಿ ಹ್ಯಾವ್ ಸೀನ್ ಇಸ್ ನಿಮಗೆ ನೀವೇ ಫನ್ ಮಾಡ್ಕೊಳ್ಳೋದು, ಅಥವಾ ನಿಮಗೆ ನೀವೇ ಒಂಥರ ಬೇರೆ ಥರ yourself look a funny character. So how do you take that? How did you prepare for that? ವೆಲ್ ಆ್ಯಕ್ಚುಲಿ ನಾವು ರಿಹರ್ಸಲ್ ಅಂತೆಲ್ಲ ಮಾಡ್ತೀವಿ. Okay. ಅಟ್ ದ ಎಂಡ್ ಜನರನ್ನ ನಗಿಸ್ಬೇಕು. Okay. ಸೊ ಇವತ್ತು ನನ್ನ ಕಣ್ಣಿಡಿತಾರೆ, ಮಾತಾಡಿಸ್ತಾರೆ ಅಂದರೆ ಇಟ್ಸ್ ಬಿಕಾಸ್ ಆಫ್ ದ ಕ್ಯಾರೆಕ್ಟರ್ ಐ ಪ್ಲೇಡ್. ಕ್ಯಾರೆಕ್ಟರ್ ಗೆದ್ದಿರೋದಕ್ಕೋಸ್ಕರ ನಂಗೆ ಇಷ್ಟೊಂದು ಲವ್ ಅಫೆಕ್ಷನ್ ಸಿಗ್ತಾ ಇದೆ. Okay. ನಾನು ತುಂಬ ಖುಷಿ ಇದೆ ಅದಕ್ಕೆ. ಓಕೆ, ನಾವು ಟೆಲ್ ಅಸ್ ದಿ ಬಿಟರ್ ಟ್ರೂತ್. ಇದು ನಿಜವಾಗ್ಲೂ ಜನರು ಖುಷಿ ಪಡ್ಸಕ್ಕ, ಇಲ್ಲ ಅಮೃತಾಂಜನಿಂದ ಏನಾದರೂ ಒಂದು ಶೇರ್ ಏನಾದರೂ ಬರ್ತಿತ್ತಾ? ಸೊ ಎಷ್ಟು ಪರ್ಸೆಂಟ್ ಶೇರ್ಸ್ ಇದೆ ಅಮೃತಾಂಜನಲ್ಲಿ ನಿಮ್ಮದು? ನೀವು ಪ್ರಮೋಟ್ ಮಾಡೋದಕ್ಕೆ ಮೇ ಬಿ ಅವ್ರ ಸೇಲ್ಸ್ ಇನ್ನೂ ಜಾಸ್ತಿ ಆಗಿದೆ. ಓಕೆ, ಸೊ ಇವಾಗ ನೀವಿಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಇಡೀ ಕರ್ನಾಟಕ ಗೊತ್ತು ನೀವು ಅಡುಗೆನಲ್ಲಿ ಫುಲ್ ಸೂಪರ್ ಡೂಪರ್ ಅಂತ. ಸೊ ಇವ್ರದ್ದೊಂದು ಸ್ಪೆಷಲ್ ರೆಸಿಪಿ ಇದೆ, ನಾನು ಮನೆಯಲ್ಲದು ಟ್ರೈ ಮಾಡಿದ್ದೆ, ಆಮೇಲೆ ಅನ್ನಿಸ್ತು ಏನಕ್ಕಾದರೂ ಮಾಡಿದ್ದೆ ಅಂತ. ಏನಕ್ಕೆ ಅಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬ ಕೆಟ್ಟದಾಗಿ ಮಾಡಿದ್ದೆ. ಅದೇ ನಮ್ಮ ಒಗ್ಗರಣೆ ಕಾಫಿ. ಸೊ ಇವಾಗ ಅವ್ರು ಹೇಳ್ಕೊಡ್ತಾರೆ, ನೀಟಾಗಿ ಪೆನ್ನು ಪೇಪರ್ ತೊಗೊಂಡು ಬರ್ಕೊಳ್ಳಿ. ಸೊ ಹೌ ಟು ಪ್ರಿಪೇರ್ ಒಗ್ಗರಣೆ ಕಾಫಿ ಟೀ? ಒಗ್ಗರಣೆ ಟೀ. ಸೊ ಬರ್ಕೊಳ್ಳಿ, ಮೆತ್ತಿಗೆ ಹೇಳಿ, ಈ ಕ್ಯಾಪ್ಷನಲ್ಲಿ ಹಾಳಿ ಇಂಗ್ರೀಡಿಯೆಂಟ್ಸ್ ನೀಡೆಡ್. ಸೊ ಹಾಲು, ಟೀ ಪುಡಿ, ಒಗ್ಗರಣೆ ಹಾಕಿ. ಸೊ ಅಷ್ಟೇ ನಾನು ಮಾಡಿದ್ದೆ. ಒಗ್ಗರಣೆಗೆ ಏನು ಹಾಕ್ತಾರೆ ಅದನ್ನ ಹೇಳಬೇಕು. ಹಾಲು ಟೀ ಪುಡಿ ಯೂಶಲಿ ಹಾಕಿ ಟೀ ಸಾಸಿವೆ, ಉಪ್ಪು, ಕರಿಬೇವು. ಓಕೆ, ಎಸ್, ಸೂಪರ್ ಆಗಿರುತ್ತೆ, ಮಾಡಿ ಕುಡೀರಿ. ಸೂಪರ್ ಆಗಿರುತ್ತೆ. ಸೊ ಇವರ ಈ ಸೌಂದರ್ಯದ ಹಿಂದೆ ಇರೋ ಗುಟ್ಟು ಕೂಡ ಅದೇನೆ. ಇವರು ಡೈಲಿ ಒಗ್ಗರಣೆ ಟೀ ಕುಡಿತಾರೆ. ಆ್ಯಂಡ್ ಸಾಕಷ್ಟು ಜನ ಹ್ಯಾವ್ ಬೀನ್ ಫಾಲೋಯಿಂಗ್ ಯು. ಸೊ ನಿಮಗೆ ಒಂದು ಕ್ವಶನ್ ಕೇಳೋದಾದರೆ, ವಾಟ್ ಈಸ್ ದಿ ಫನ್ನಿಯೆಸ್ಟ್ ಕಾಮೆಂಟ್ ಸೋ ಫಾರ್ ಯು ಹ್ಯಾವ್ ರಿಸೀವ್ಡ್ ಆರ್ ಯು ಹ್ಯಾವ್ ಅಬ್ಸರ್ವ್ಡ್, ಆ್ಯಂಡ್ ವಾಟ್ ಈಸ್ ದಿ ವೆರಿ ಸ್ಟ್ರೇಟ್ ಕಮೆಂಟ್ ದಟ್ ಯು ವಾಂಟೆಡ್ ಟು ಫೈಟ್ ಬ್ಯಾಕ್ ಬಟ್ ಯು ಕುಡ್ ನಾಟ್? ಫನ್ನಿಯಾ? ಫನ್ನಿ ಆ್ಯಂಡ್ ರೂಡ್ ಎರಡು. ಫನಿ ಆ್ಯಂಡ್ ರೂಡ್ ಆ್ಯಕ್ಚುಲಿ ಹಾಂ, ಯಾರೋ ಒಬ್ಬರು ಅದು ಬೈಗುಳ ಥರ ಇತ್ತು ಫಸ್ಟು. Okay. ನೀನು ಯಾಕೆ ಈ ಥರ ಹುಟ್ಟಿದ್ಯಾ, ಎಷ್ಟು ಚೆನ್ನಾಗಿದ್ಯಾ ಅಂತ. ಫಸ್ಟ್ ನೀ ಯಾಕೆ ಈ ಥರ ಹುಟ್ಟಿದ್ಯಾ ಅಂದಾಗ ನಂಗೆ ಬೇಜಾರಾಯಿತು, ಯಾಕೆ ಹಿಂಗೆ ಬೈತಾ ಇದ್ದಾರೆ ಅಂತ. ನಿನ್ನ ಮೇಲೆ ಲವ್ ಆಗೋಯ್ತು ಆ ಥರ. ಓ ಮೈ ಗಾಡ್, ಯಾರೋ ಟೈಟಾಗಿ ಮೆಸೇಜ್ ಮಾಡಿರ್ತಾನೆ ಅದು ಡೆಫಿನೆಟ್ಲಿ. ಇಲ್ಲ ನಿಮ್ಮ ಓಕೆ. ಆ್ಯಂಡ್ ವಾಟ್ ಇಸ್ ದಿ ರೂಡ್ ಮೆಸೇಜ್? ರೂಡ್ ಅಂದರೆ ನಿಮ್ಗೆ ಫುಲ್ ಬೇಜಾರಾಗಿ ಯು ಕ್ಯಾನ್ಟ್ ರಿಪ್ಲೈ ಬ್ಯಾಕ್ ಟು ದ್ಯಾಟ್. ಸುಮ್ಮನೆ ಅದೆಲ್ಲ ಬೇಡ, ಏನಕ್ಕೆ ಬೇಕು ಬಿಟ್ಟಾಕೋಣ ಅಂತ ಬಿಟ್ಟಾಕಿರೋ ಮೆಸೇಜಸ್, ಆ ಥರ ಮೆಸೇಜಸ್ ನಾನು ಆ್ಯಕ್ಚುಲಿ ಅದನ್ನ ಯಾವುದೂ ನೆನಪಿಲ್ಲ. ರೂಡ್, ಫ್ಲಶ್ಡ್ ಔಟ್, ಅದೆಲ್ಲ ವೆರಿ ಪಾಸಿಟಿವ್ ಮಾತ್ರ ತಲೆಯಲ್ಲಿ ಇಟ್ಕೊಂಡಿರ್ತೀವಿ. ಸೊ ದಟ್ ಈಸ್ ದ ಸ್ಪಿರಿಟ್ ಆಫ್ ಅನ್ ಆರ್ಟಿಸ್ಟ್. ಸೊ ಎಲ್ಲನೂ ತಲೆನಲ್ಲಿ ಇಟ್ಕೊಂಡ್ರೆ ಇಷ್ಟು ಜೋವಿಯಲ್ ಆಗಿ, ಇಷ್ಟು ಯುನೀಕ್ ಆಗಿ, ಇಷ್ಟು ಕ್ರಿಯೇಟಿವ್ ಆಗಿ ಇಂಡಸ್ಟ್ರಿಯಲ್ಲಿ ಇರೋದು ತುಂಬಾ ಕಷ್ಟ. ಆ್ಯಂಡ್ ನೀವು ಕೂಡ ಸಾಕಷ್ಟು ಸೀರೀಸ್ಗಳಲ್ಲಿ ಎಲ್ಲರೂ ಮನ್ಸು ಗೆದ್ದಿದ್ದೀರಾ. ಆ್ಯಂಡ್ ಎಸ್ಪೆಷಲಿ ಇಡೀ ಕರ್ನಾಟಕದಲ್ಲಿ ತೊಗೊಂಡ್ರೆ ಎಲ್ಲರಿಗಿಂತ ಜಾಸ್ತಿ ನನ್ನ ಮನ್ಸು ಗೆದ್ದಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಐ ಆಮ್ ಸೋ ಬ್ಲೆಸ್ಡ್ ಟು ಬಿ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಟು ಯು. ಸೊ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2024 ಎಲ್ಲ ನಾಮಿನೀಸ್ಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಅವ್ರು ನಾಮಿನೇಟ್ ಆಗಿದ್ದಾರೆ ಅಂದ್ರೇ ಅದು ಆಲ್ರೆಡಿ ಅವರು ಗೆದ್ದಂಗೆ, ಮನ್ಸು ಗೆದ್ದಂಗೆ. ಸೊ ಆಲ್ ದಿ ವೆರಿ ಬೆಸ್ಟ್. ಯಾರ್ಯಾರು ನಾಮಿನೇಟ್ ಆಗಿದ್ರೆ ಎಲ್ರಿಗೂ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಎಪಿಸೋಡು ದಯವಿಟ್ಟು ನೀವು ಮಿಸ್ ಮಾಡಲೇಬಾರ್ದು. ಏನಕ್ಕಂದರೆ ಪಾಯಲ್ ಚೆಂಗಪ್ಪ ಅವರ ಆ್ಯಕ್ಟಿಂಗ್ ನೋಡಿದಿರಾ, ಅವರ ಕಾಮಿಡಿ ನೋಡಿದಿರಾ, ಇದರಲ್ಲಿ ಅವರ ಡ್ಯಾನ್ಸ್ ಕೂಡ ನೋಡ್ತೀರಾ, ಅದನ್ನು ಕೂಡ ಸಖತ್ತಾಗಿ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತಾ ನಾವು ಪಾಯಲ್ ಅವರಿಗೆ ಬಿಟ್ಕೊಣ. ಎನಿವೇಸ್, ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ವಿ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಫಾರ್ ಆಲ್ ಯುವರ್ ಫ್ಯೂಚರ್ ಎಂಡವರ್ಸ್. ಇದೇ ರೀತಿ ಅಮೃತಾಂಜನ್ ಥರನೇ ಸಾಕಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ಬರಲಿ. ಇದೇ ರೀತಿ ರಂಜಿಸ್ತಾ ಇರಿ, ನಗಿಸ್ತಾ ಇರಿ, ನೀವು ನಗ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.